ಅಡವಿಯಲ್ಲಿ ಟುನಿಯ ಕುಟುಂಬ. ಅಡವಿಯಲ್ಲಿ ಬಾಳ್ತಾ ಇದ್ದ ಪಕ್ಷಿಗಳು ಎಲ್ರು ಕೂಡ ಇವಾಗ ಮನುಷ್ಯರನ್ನ ತುಂಬಾನೇ ಗಮನಿಸ್ತಾ ಇದ್ರು. ಪ್ರಶಾಂತವಾಗಿ ಅಡವಿಯಲ್ಲಿ ಬಹಳ ದಿನ ಬಿಟ್ಬಿಟ್ಟು ಅವ್ರಿಗೂ ಕೂಡ ಸಿಟಿಗೆ ಬಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಎಸಿ ಫ್ಯಾನ್ ಅಲ್ಲಿ ಕೂತ್ಕೊಂಡು ಬಾಳ್ಬೇಕು ಅನ್ನುವ ಯೋಚನೆ ಬಂತು. ಇಂತಹ ಒಂದು ಯೋಚನೆ ಮೊದಲು ಬಂದಿದ್ದು ನಮ್ಮ ಚಿಚುಕಾಗಿಗೆ ಮಾತ್ರ. ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಒಂದಿನ ಎಲ್ರೂ ಒಂದ್ ಕಡೆ ಕೂಡಿದ್ರು. ಆ ಏನು ಎಲ್ಲರೂ ಈ ಬಿಸಿಲಲ್ಲಿ ಕೂತ್ಕೊಂಡು ಏನು ಆಲೋಚನೆ ಮಾಡ್ತಾ ಇದ್ದೀರಾ? ಸಿಟಿಯಲ್ಲಿರುವ ಜನರ ಜೀವನವನ್ನು ನೋಡಿದ್ರಾ? ಎಷ್ಟು ಬಿಂದಾಸ್ ಆಗಿ ಎಸಿ ಹಾಕೊಂಡು ಜೀವನದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಹಾಗೇನೆ ದೊಡ್ಡ ದೊಡ್ಡ ಮನೆಗಳು ಕೂಡ. ನಾವೇ ಹೀಗೆ ಮಣ್ಣಿನಲ್ಲಿ ಮನೆ ಕಟ್ಕೊಂಡು ಕಷ್ಟಪಡ್ತಾ ಇದ್ದೀವಿ. ಈ ಗ್ರಾಮಕ್ಕೆ ದೊಡ್ಡ ಕೈ ಮುಗಿದು ನಾನು ಸಿಟಿಗೆ ಹೊರಟು ಹೋಗ್ತೀನಿ. ಸಿಟಿಗೆನಾ? ಸಿಟಿಯಲ್ಲಿ ಹೋಗಿ ಹೇಗೆ ಚಿಚ್ಚು ಜೀವನ ಮಾಡೋದು? ಈ ಮನುಷ್ಯರ ಮಧ್ಯೆ ನಾವು ಹೋಗಿ ಯಾವ ರೀತಿ ಜೀವನ ಮಾಡೋದು? ನಾವು ಪಕ್ಷಿಗಳು. ಏನ್ ಮಗಿ ನೀವು ಮಾತಾಡ್ತಾ ಇದ್ದೀರಾ? ಯಾಕೆ ನಮ್ಮಿಂದ ಆಗಲ್ವಾ? ನಾಳೆ ಬೆಳಿಗ್ಗೆನೆ ನಾನು ಸಿಟಿಗೆ ಹೊರಟೋಗ್ತೀನಿ. ನನ್ನಿಂದೆಲ್ಲ ಇಲ್ಲಿ ಇರ್ಲಿಕ್ಕಾಗಲ್ಲ. ನಾಳೆ ಬೆಳಿಗ್ಗೆನೆ ಎಲ್ಲಾ ವಸ್ತುಗಳನ್ನ ಮೂಟೆ ಕಟ್ಟಿ ತಗೊಂಡು ಇಲ್ಲಿಂದ ಹೊರಡ್ತೀನಿ. ಚಿಚ್ಚು ಹೇಳೋದ್ ಕೂಡ ನಿಜಾನೇ. ಈ ಕಾಡಿನಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ನಾನ್ ಕೂಡ ಚಿಚ್ಚು ಜೊತೆ ಹೊರಡ್ತೀನಿ. ಇದರಿಂದ ನಾವು ಕೂಡ ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡಬಹುದು. ಚಿಚ್ಚು, ನಾನ್ ಕೂಡ ನಿನ್ ಜೊತೆ ಬರ್ತೀನಿ. ಅಯ್ಯೋ ಚಿಚ್ಚು, ನನಗೆ ಮಾತ್ರ ಅಲ್ಲಿ ಬರ್ಲಿಕ್ಕೆ ತುಂಬಾ ಭಯ ಆಗ್ತಿದೆ. ಅಲ್ಲಿ ಎಲ್ಲದಕ್ಕೂ ಖರ್ಚು ಅಂತ ಎಲ್ಲರೂ ಹೇಳ್ತಾರೆ. ಈ ಊರಲ್ಲಿರೋರು ಎಲ್ಲರೂ ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಮಾತ್ರ ಇಲ್ಲಿ ಏನ್ ಮಾಡೋದು ರೀ? ನೀವೇನ್ ಹೇಳ್ತೀರಾ? ಅದಕ್ಕೆ ರಾಜು, ತುನಿ, ನೀನೇನು ಆಲೋಚನೆ ಮಾಡ್ಬೇಡ. ಎಲ್ಲರೂ ಸಿಟಿಗೆ ಹೋಗ್ತೀನಿ ಅಂತ ಹೇಳಿದಾಗ ನಾವು ಕೂಡ ಸಿಟಿಗೆ ಹೋಗೋಣ. ಅಲ್ಲೋಗಿ ನಮ್ಮ ಮಗಳನ್ನ ನಾವು ಸಂತೋಷದಿಂದ ಓದಿಸೋಣ. ಹಾಗೆ ಚಿಚುಕಾಗಿಯ ಮಾತನ್ನ ಕೇಳಿ ಪಕ್ಷಿಗಳು ಎಲ್ರೂ ಕೂಡ ಅಲ್ಲಿಂದ ಸಿಟಿಗೆ ಹೋದ್ರು. ಸಿಟಿಗೆ ಹೋದ ತಕ್ಷಣ ಎಲ್ರೂ ಅವ್ರವ್ರಿಗೆ ಗೊತ್ತಿರುವ ಕೆಲ್ಸಗಳಿಗೆ ಸೇರಿದ್ರು. ಟುನಿ ಹಾಗೂ ರಾಜು ಇಬ್ರು ಕೂಡ ಒಂದು ಫ್ಯಾಕ್ಟರಿಯಲ್ಲಿ ಜಾಯಿನ್ ಮಾಡಿದ್ರು. ಅಲ್ಲಿ ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿ ಸಿಟಿಯಲ್ಲಿ ಒಂದು ಒಳ್ಳೆ ಮನೆನ ಕೂಡ ಕಟ್ಕೊಂಡ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಇವಾಗ ಅವರಿಬ್ರ ಹತ್ರನೂ ಒಂದು ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಒಂದಿನ ರಾತ್ರಿಯ ಸಮಯ ಅವರಿಬ್ರು ಈ ರೀತಿ ಮಾತಾಡ್ತಿದ್ರು. ತುನಿ, ನಾವು ಸಿಟಿಗೆ ಬಂದು ಎಷ್ಟು ದಿನಗಳಾಯಿತು. ಇವಾಗ ನಾವು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ. ಇನ್ಮುಂದೆ ಯಾಕೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕು? ನಾವು ಕೂಡ ಬಿಸ್ನೆಸ್ನ ಆರಂಭಿಸೋಣ. ಬಿಸ್ನೆಸ್? ನಮಗೆ ಬಿಸ್ನೆಸ್ ಬಗ್ಗೆ ಏನ್ರಿ ಗೊತ್ತಿದೆ? ಸಿಟಿಯಲ್ಲಿ ಯಾವ ಬಿಸ್ನೆಸ್ನ ಆರಂಭಿಸಿ ನೀವು ಜೀವನ ಮಾಡಬೇಕು ಅನ್ಕೊಂಡಿದ್ದೀರಾ? ಹೀಗೆ ಯಾವ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ನಮಗೆ ವೆಜ್ ನಾನ್ ವೆಜ್ ಬಿರಿಯಾನಿನ ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಗೊತ್ತಿದೆ. ಅದರಿಂದ ನಾವು ಅದೇ ವ್ಯಾಪಾರವನ್ನು ಮಾಡೋಣ. ನಮ್ಮ ಹಳ್ಳಿಯ ಕೈ ರುಚಿಯನ್ನು ಸಿಟಿ ಮನುಷ್ಯರಿಗೆ ಪಕ್ಷಿಗಳಿಗೆ ತೋರಿಸೋಣ. ಏನಂತೀಯಾ? ರೀ, ನೀವು ಹೇಳೋದೇನೋ ಸರಿನೇ. ಆದ್ರೆ ರೆಸ್ಟೋರೆಂಟ್ನ ಕಟ್ಟಬೇಕು ಅಂದ್ರೆ ನಮ್ಮ ಕೈಯಲ್ಲಿ ಹಣ ಇಲ್ಲ. ಹಣಕ್ಕೋಸ್ಕರ ನಾವು ಏನ್ರಿ ಮಾಡೋದು? ಅದೇ ನಮ್ಮ ಜೊತೆ ಮನೆ ಇದೆ ಅಲ್ವಾ? ನಮ್ಮ ಮನೆ ಕೈಯಲ್ಲಿರುವ ಹಣ ಎಲ್ಲವನ್ನು ಹಾಗೇನೆ ಮನೆಯನ್ನು ಕೂಡ ಅಡ ಇಡೋಣ. 6 ತಿಂಗಳಲ್ಲಿ ಅದನ್ನ ಬೆಳೆಸ್ಕೊಳ್ಳೋಣ. 6 ತಿಂಗಳಲ್ಲಿ ನಾವು ಕೋಟೀಶ್ವರ ಆಗ್ತೀವಿ. ಏನ್ರಿ, ಮನೇನ ಅಡ ಇಡದ? ಏನ್ರಿ ನೀವು ಮಾತಾಡ್ತಾ ಇದ್ದೀರಾ? ನಾವಿರುವ ಮನೆಯನ್ನು ಅಡ ಇಟ್ರೆ ಚೆನ್ನಾಗಿರುತ್ತಾ? ಅದ್ರ ಮೇಲೆ ನಮ್ಮ ಮನೆನೇ ಕೈ ಬಿಟ್ಟು ಹೋಗುತ್ತೆ. ಅಯ್ಯೋ ತುನಿ, ನೀನು ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ತೀಯಾ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಎಲ್ಲದಕ್ಕೂ ನಾನು ಪಕ್ಕಾ ಪ್ಲಾನ್ ಮಾಡಿದ್ದೀನಿ. ನೀನು ಏನು ಆಲೋಚನೆ ಮಾಡಿ ಚಿಂತೆ ಮಾಡಬೇಡ. ಸರಿ ಸರಿ, ಇಷ್ಟೊಂದು ಹೇಳಿದ್ಮೇಲೆ ನಾನು ಯಾಕೆ ಚಿಂತೆ ಮಾಡ್ತೀನಿ? ನಮ್ಮ ಊರಿನ ಅಡಿಗೆಯನ್ನು ಇಲ್ಲಿಯ ಜನರಿಗೆ ಪರಿಚಯ ಮಾಡಿಸೋಣ. ಹಾಗೆ ಟುನಿ ರಾಜು ಇಬ್ರು ಸೇರಿ ಅವ್ರ ಮನೇನ ಅಡಮಾನ ಇಟ್ಟು ಹಾಗೇನೆ ಅವ್ರ ಹತ್ರ ಇದ್ದ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಾನು ಖರ್ಚು ಮಾಡಿ ಸಿಟಿ ಮಧ್ಯದಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರು. ಮೊದಲು ಆ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಯಾಕೆಂದ್ರೆ ಅವ್ರು ಮಾಡೋ ಅಡಿಗೆ ರುಚಿ ಎಲ್ರಿಗೂ ಇಷ್ಟ ಆಗಿರೋದ್ರಿಂದ ಪಕ್ಷಿಗಳು ಎಲ್ರು ಅಲ್ಲಿಗೆ ಬರ್ತಾ ಇದ್ರು. ಆದ್ರೆ ಕೆಲವು ತಿಂಗಳಿನ ನಂತರ ಅವರ ರೆಸ್ಟೋರೆಂಟ್ ಪಕ್ಕದಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಓಪನ್ ಆಗಿದ್ರಿಂದ ಇವಾಗ ಅವರ ರೆಸ್ಟೋರೆಂಟ್ಗೆ ಯಾರು ಕಸ್ಟಮರ್ಸ್ ಬರ್ತಾ ಇರ್ಲಿಲ್ಲ. ಅದು ಅಲ್ಲದೆ ಅಲ್ಲಿ ತರಕಾರಿ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಯ್ತು. ಇಬಿ ಕರೆಂಟ್ ಬಿಲ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಇವಾಗ ಅವರಿಗೆ ಲಾಭ ಅಲ್ಲ, ಅವ್ರಿಗೆ ನಷ್ಟ ಬರಕ್ ಶುರುವಾಯ್ತು. ಏನ್ರಿ, ಇವತ್ತು ಕೂಡ ರೆಸ್ಟೋರೆಂಟಿಗೆ ಯಾರು ಬರ್ಲಿಲ್ಲ. ಮಾಡಿದ ಅಡಿಗೆ ಎಲ್ಲ ವೇಸ್ಟ್ ಆಯ್ತು. ದಿನದಿಂದ ದಿನಕ್ಕೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ಬ್ಯಾಂಕಿನವರು ನಮ್ಮ ಮನೆಗೆ ಬಂದು ಲೋನ್ ಕಟ್ಟಿ ಅಂತ ಟಾರ್ಚರ್ ಮಾಡ್ತಿದ್ದಾರೆ. ನಾವು ದುಡುಕಿ ತಪ್ಪು ಮಾಡ್ಬಿಟ್ಟು ಅಂತ ಇವಾಗ್ಲೇ ಅರ್ಥ ಆಗ್ತಾ ಇದೆ. ಈ ಸಿಟಿ ಜನರ ಮಧ್ಯೆ ನಮ್ಮಂತ ಪಕ್ಷಿಗಳು ಜೀವನ ಮಾಡಲು ಸಾಧ್ಯವಿಲ್ಲ. ಇಲ್ಲಿ 1 ರೂಪಾಯಿ ನಮಗೆ ಲಾಭ ಬಂದ್ರೆ 10 ರೂಪಾಯಿಯಷ್ಟು ನಮಗೆ ಖರ್ಚು ಜಾಸ್ತಿನೇ ಆಗ್ತಾ ಇದೆ. ಎಲ್ಲಿ ಉಳ್ಸಕ್ಕಾಗೋದು? ಹೌದು ರೀ, ಆದ್ರೆ ಏನ್ ಮಾಡೋದೇಳಿ? ಬುಜ್ಜಿಗೆ ಬೇರೆ ಫೀಸ್ ಕಟ್ಟಬೇಕು. ಅವಳ ಸ್ಕೂಲಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಅವಳನ್ನ ಟೀಚರ್ಸ್ ಬೇರೆ ಬೈತಾ ಇದ್ದಾರಂತೆ. ಈ ಸಿಟಿಯಲ್ಲಿ ನನಗೂ ಕೂಡ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನನಗೆ ಈ ಸಿಟಿ ಜೀವನನೇ ಇಷ್ಟ ಆಗ್ತಿಲ್ಲ.
ಹೌದು ತುನಿ, ನನಗೂ ಕೂಡ ಹಾಗೇನೆ ಅನ್ನಿಸ್ತಾ ಇದೆ. ಒಂದು ಕಾಲದಲ್ಲಿ ಈ ಸಿಟಿ ಅಂದ್ರೆ ಎಷ್ಟೊಂದು ಸಂತೋಷವಾಗ್ತಿತ್ತು. ಒಂದು ಕಾಲದಲ್ಲಿ ಕೆಲಸ ಇಲ್ಲದಿದ್ರು ನೆಮ್ಮದಿಯಾಗಿ ಮಲಗಿ ನಾವು ನಿದ್ರೆ ಮಾಡ್ತಾ ಇದ್ದೋ. ಈ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ತಲೆನೋವೇ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ನಮ್ಮ ರೆಸ್ಟೋರೆಂಟು, ನಮ್ಮ ಮನೆ ಎಲ್ಲವನ್ನು ಮಾರಾಟ ಮಾಡಿ ಅದರಿಂದ ಬರುವ ಹಣದಲ್ಲಿ ನಾವು ಬ್ಯಾಂಕು, ಮನೆ ಲೋನು ಎಲ್ಲವನ್ನು ತೀರಿಸಿ ಆನಂತರ ನೆಮ್ಮದಿಯಾಗಿ ಇರ್ಬೋದು. ಹೌದು ತುನಿ, ನೀನ್ ಹೇಳೋದೇನೋ ನಿಜಾನೇ. ನಾವು ನಾಳೆನೆ ನಮ್ಮ ಸಾಲವನ್ನೆಲ್ಲ ತೀರಿಸಿ ಈ ಸಿಟಿಯಿಂದ ನೆಮ್ಮದಿಯಾಗಿ ನಮ್ಮ ಕಾಡಿಗೆನೆ ಹೋಗ್ಬಿಡೋಣ. ಹಾಗೆ ಮರುದಿನ ಬೆಳಗ್ಗೆ ಟೊನಿ, ರಾಜು, ಬುಜ್ಜಿ ಎಲ್ರೂ ಹೋಗಿ ಅವರ ಸ್ನೇಹಿತರ ಹತ್ತಿರ ಅವ್ರು ಏನ್ ನಿರ್ಧಾರ ಮಾಡಿದ್ರೋ ಆ ನಿರ್ಧಾರದ ಬಗ್ಗೆ ಹೇಳಿದ್ರು. ಅದನ್ ಕೇಳಿದ ಎಲ್ರು ಕೂಡ ತುಂಬಾನು ಆಶ್ಚರ್ಯಪಟ್ರು. ಏನ್ ತುನಿ, ನಿಮ್ಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ಇಷ್ಟು ಆಸ್ತಿ ಮನೆನೆಲ್ಲ ಮಾರಾಟ ಮಾಡಿ ಮತ್ತೆ ಪುನಃ ಆ ಕಾಡಿಗೆ ಹೋಗಿ ಕಷ್ಟ ಪಡ್ಬೇಕು ಅಂತಿದ್ದೀರಾ? ಏನ್ ತುನಿ, ವ್ಯಾಪಾರ ಅಂದ್ರೆ ಹಾಗೇನೆ ಇರುತ್ತೆ. ಬೇಕಂದ್ರೆ ನಾವು ಕೂಡ ನಿನಗೆ ಸ್ವಲ್ಪ ಸಹಾಯ ಮಾಡ್ತೀವಿ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸಿಟಿಯಲ್ಲೇ ಇರ್ಬೋದಲ್ವಾ? ಯಾಕೆ ಹೋಗ್ತೀರಾ? ಅಲ್ಲಿ ಮತ್ತೆ ನಿಮ್ಗೆ ಸಾಲ ಮಾಡ್ಬೇಕಾಗುತ್ತೆ. ಇಲ್ಲ ಇಲ್ಲ, ನಾವು ಮತ್ತೆ ಹೋಗಿ ಅಲ್ಲಿ ಸಾಲ ಮಾಡಲ್ಲ, ನೆಮ್ಮದಿಯಾಗಿ ಜೀವನ ಮಾಡಕ್ ಹೋಗ್ತಿದೀವಿ. ಇಲ್ಲ ಇಲ್ಲ, ನಮಗೆ ಈ ಪರಿಸರ ಇಷ್ಟ ಆಗ್ಲಿಲ್ಲ. ನಮಗೆ ಸಿಟಿಗೆ ಹೋಗಿ ಅಲ್ಲಿಯ ಪರಿಸರದಲ್ಲಿ ಜೀವನ ಮಾಡದೆ ತುಂಬಾನೇ ಸಂತೋಷ. ನಾವು ಈ ಸಿಟಿಗೆ ಬಂದು ಸಾಲ ಮಾಡಿ ತಪ್ಪು ಮಾಡ್ಬಿಟ್ಟಿದೀವಿ. ಹೌದು ಪಕ್ಷಿಗಳೇ, ನಾವು ಸಿಟಿಯಿಂದ ಈ ಟೌನಿಗೆ ಬಂದು ಟೌನಲ್ಲಿರುವ ಮನುಷ್ಯರನ್ನು ನೋಡಿ ಅವರ ಹಾಗೆ ಜೀವನ ಮಾಡಬೇಕು ಅಂತ ಆಸೆ ಪಟ್ಟೋ. ಪಕ್ಷಿಗಳಿಗೆ ಕಾಡೇ ನಿರಂತರವಾದದ್ದು. ನೀವು ಕೂಡ ಈ ವಿಷಯವನ್ನು ಆದಷ್ಟು ಬೇಗ ತಿಳ್ಕೊತೀರಾ? ಸರಿ ತುನಿ, ನಾವು ಇಷ್ಟು ದೂರ ಹೇಳ್ತಾ ಇದ್ರು ನೀವು ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ಸರಿ, ಆದ್ರೂ ಪರವಾಗಿಲ್ಲ. ನೀವು ಕಾಡಿಗೆ ಹೋಗಿ ಅಲ್ಲಿ ಸಂತೋಷದಿಂದ ಇರಿ, ಸ್ವಲ್ಪ ಜೋಪಾನವಾಗಿರಿ. ಸರಿ ಸರಿ ಬುಜ್ಜಿ, ಬಾಮ್ಮ, ನಾವು ನಮ್ಮ ಗ್ರಾಮಕ್ಕೆ ಹೋಗಿ ಸಂತೋಷವಾಗಿ ಜೀವನ ಮಾಡೋಣ. ಹಾಗೆ ಟೊನಿ ಗುಬ್ಬಚ್ಚಿ, ರಾಜು ಗುಬ್ಬಚ್ಚಿ, ಬುಜ್ಜಿ ಗುಬ್ಬಚ್ಚಿ ಮೂಜಾನನು ಸಿಟಿಯಿಂದ ಅವರ ಅಡವಿಗೆ ಪುನಃ ವಾಪಸ್ ಬಂದ್ರು. ಅಲ್ಲಿ ಹಚ್ಚ ಹಸಿರಾಗಿರುವ ಮರಗಳು, ಗಿಡಗಳು, ಹೊಲಗಳು, ಹಾಗೇನೆ ಸ್ವಚ್ಛವಾಗಿರುವ ಗಾಳಿ, ನೀರು ಇದೆಲ್ಲಾನು ಅವರನ್ನ ಸ್ವಾಗತ ಮಾಡಿತು. ಅವ್ರು ಎಲ್ರು ಕೂಡ ಒಂದು ಜಾಗದಲ್ಲಿ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ರು. ಡ್ಯಾಡಿ, ಇಲ್ಲಿ ಎಷ್ಟು ತಂಪಾಗಿರುವ ಗಾಳಿ ಬರ್ತಾ ಇದೆ. ಇದೇ ಸಿಟಿಯಲ್ಲಿ ಕಲುಷಿತವಾದ ನೀರು, ಗಾಳಿ, ಇದರಿಂದ ನಮ್ಮ ಆರೋಗ್ಯ ಕೂಡ ಪದೇ ಪದೇ ಹಾಳಾಗ್ತಾ ಇತ್ತು. ಇಲ್ಲಿ ನೆಮ್ಮದಿಯಾಗಿದೆ. ಹೌದು ಬುಜ್ಜಿ, ಇದೇ ನಮ್ಮ ನಿಜವಾದ ಸ್ಥಳ. ಈ ಸ್ಥಳದಲ್ಲಿ ನಾವು ಯಾರಿಗೂ ತೊಂದರೆ ಕೊಡದೆ, ಯಾರಿಂದ ಕೂಡ ಕಷ್ಟವನ್ನು ಅನುಭವಿಸದೆ ಈ ಜಾಗದಲ್ಲಿ ನೆಮ್ಮದಿಯಾಗಿ ಸಂತೋಷದಿಂದ ಜೀವನವನ್ನು ಮಾಡ್ಬೋದು. ಹೌದು ರೀ, ಇಲ್ಲಿ ನಾವು ನೆಮ್ಮದಿಯಾಗಿ ಇರ್ಬೋದು. ಸಿಕ್ಕಿದ್ನ ತಿನ್ಕೊಂಡು, ಸಿಕ್ಕಿದ ಕೆಲಸವನ್ನು ಮಾಡ್ಕೊಂಡು ಸಂತೋಷವಾಗಿ ನೆಮ್ಮದಿಯಾಗಿ ನಾವು ಇರ್ಬೋದು. ಸರಿ ತುನಿ, ನೀವಿಬ್ರು ಈ ಜಾಗವನ್ನು ಕ್ಲೀನ್ ಮಾಡಿ ನಾನು ಗುಡಿಸಲಿಗೆ ಬೇಕಾದ ವಸ್ತುಗಳನ್ನ ಹೋಗಿ ತಗೊಂಡ್ಬರ್ತೀನಿ, ಆಯ್ತಾ? ಹಾಗೆ ಅವ್ರು ಎಲ್ರೂ ಸೇರಿ ರಾಜು ಗುಬ್ಬಚ್ಚಿ ತಗೊಂಡ್ ಬಂದಿರುವ ಕಟ್ಟಿಗೆ ಹಾಗೂ ಬಳ್ಳಿಗಳಿಂದ ಅವರಿಗೋಸ್ಕರ ಒಂದು ಅಂದವಾದ ಚಿಕ್ಕ ಗುಡಿಸಲೊಂದನ್ನ ಕಟ್ಕೊಂಡ್ರು. ಅದು ಮನೆಯ ಸುತ್ತ ಅಡವಿ ಇರೋ ತರಾನು ನೋಡ್ಕೊಂಡ್ರು. ಹಚ್ಚ ಹಸಿರಾಗಿರುವ ಹೊಲಗಳು ಕೂಡ ಮನೆ ಸುತ್ತ ಇತ್ತು. ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ ಆ ದಿನ ರಾತ್ರಿ ಎಲ್ರೂ ನೆಮ್ಮದಿಯಿಂದ ಮಲ್ಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಗಾಯ್ತು. ಎಲ್ರೂ ಎದ್ದು ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ರು. ಅಪ್ಪ, ಅಮ್ಮ, ನನಗೆ ಈ ಜಾಗದಲ್ಲಿ ಎಷ್ಟು ನೆಮ್ಮದಿಯಾದ ನಿದ್ರೆ ಬಂತು ಅಂತ ಗೊತ್ತಾ? ಇವತ್ತೇ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ದು. ಇದೇ ಸಿಟಿಯಲ್ಲಿ ಕಲುಷಿತವಾದ ಗಾಳಿ, ಗಾಡಿಗಳ ಶಬ್ದ, ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೆ ಆಗೋದಿಲ್ಲ. ತುಂಬಾ ದಿನಗಳ ನಂತರ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ದೀನಿ. ಈ ಕಾಡಲ್ಲಿ ನೆಮ್ಮದಿಯಾದ ಗಾಳಿ, ವಾತಾವರಣವನ್ನು ನೋಡಿದ್ರೆ ಮನಸ್ಸಿಗೆ ತುಂಬಾನೇ ನೆಮ್ಮದಿಯಾಗ್ತಾ ಇದೆ. ಹೌದೌದು, ಇಷ್ಟು ಕಾಲಗಳ ಕಾಲ ಯಾಕೆ ನಾವೊಂದು ಇಷ್ಟೊಂದು ಕಷ್ಟಪಡ್ತಾ ಜೀವನ ಮಾಡ್ತಾ ಇದ್ದೋ? ಹೌದು ತುನಿ, ಈ ಊರಲ್ಲಿ ನಾವು ಏನಾದ್ರೂ ಜೀವನ ಮಾಡ್ಬೇಕು ಅಂದ್ರೆ ಖಂಡಿತವಾಗಿ ಏನಾದ್ರೂ ಒಂದು ಕೆಲಸ ಮಾಡ್ಲೇಬೇಕು. ನನ್ನ ಒಂದು ಆಲೋಚನೆ, ನಮ್ಮ ಗ್ರಾಮದಿಂದ ವಸ್ತುಗಳನ್ನೆಲ್ಲ ತಗೊಂಡೋಗಿ ಸಿಟಿಯಲ್ಲಿ ಮಾರಾಟ ಮಾಡಿದ್ರೆ ನಮಗೆ ಕೈ ತುಂಬಾ ಲಾಭ ಬರುತ್ತೆ ಅಲ್ವಾ? ಹೌದು ತುನಿ, ನೀನು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದೀಯ. ನಮ್ಮ ನದಿಯಲ್ಲಿ ನಮಗೆ ಒಳ್ಳೆ ಒಳ್ಳೆ ಮೀನು ಸಿಗುತ್ತೆ. ಆ ಮೀನುಗಳನ್ನು ತೆಗೆದುಕೊಂಡು ಹೋಗಿ ಸಿಟಿಯಲ್ಲಿ ವ್ಯಾಪಾರ ಮಾಡಿದ್ರೆ ನಾವು ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡಬಹುದು. ರೀ, ಇಲ್ಲಿ ಹೇಗಿರಿ ನಾವು ಮೀನಿನ ವ್ಯಾಪಾರವನ್ನು ಮಾಡಲು ಸಾಧ್ಯ? ಆ ಮೀನ್ನ ಇಲ್ಲಿ ಯಾರು ತಗೋತಾರೆ? ತುನಿ, ನಾನ್ ನಿಂಗೆ ಒಂದು ಒಳ್ಳೆ ಐಡಿಯಾ ಕೊಡ್ತಾ ಇದ್ದೀನಿ. ನೀನು ಎಲೆಯಲ್ಲಿ ಮೀನುಗಳನ್ನ ಚೆನ್ನಾಗಿ ಪ್ಯಾಕ್ ಮಾಡಿ ಇಡು. ಆ ಮೀನುಗಳನ್ನ ತಗೊಂಡೋಗಿ ಸಿಟಿಯಲ್ಲಿ ವ್ಯಾಪಾರ ಮಾಡಬೇಕು. ನಮ್ಮ ಆರ್ಗ್ಯಾನಿಕ್ ಮೀನು ಸಿಟಿಯಲ್ಲಿರುವ ಪ್ರಾಣಿಗಳಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹೌದು ರೀ, ನಿಮ್ಮ ಆಲೋಚನೆ ತುಂಬಾ ಉತ್ತಮವಾದ ಆಲೋಚನೆ. ನಾವು ಈ ಕಾಡಲ್ಲೇ ಇದ್ದು ಕಾಡಿನ ವಸ್ತುಗಳನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡೋಣ. ಇದರಿಂದ ಯಾವ ಕಷ್ಟನೂ ಬರೋದಿಲ್ಲ. ನಮ್ಮ ಬುಜ್ಜಿಯ ವಿದ್ಯಾಭ್ಯಾಸಕ್ಕೆ ಹಣದ ತೊಂದರೆನೂ ಆಗೋದಿಲ್ಲ. ಅಮ್ಮ,
ಈ ಕೆಲಸದಲ್ಲಿ ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ. ಆಮೇಲೆ ಎಲ್ಲರೂ ಸೇರಿ ಸಂತೋಷವಾಗಿ ಜೀವನ ಮಾಡ್ಬೋದು. ರಾಜು ಬೆಳಿಗ್ಗೆನೆ ನದಿಗೆ ಹೋಗಿ ಅಲ್ಲಿ ಬಲೆ ಹಾಕಿ ಸಾಕಾದಷ್ಟು ಮೀನುಗಳನ್ನ ಹಿಡ್ಕೊಂಡು ಬಂದ. ಆಮೇಲೆ ಬುಜ್ಜಿ ಹಾಗೂ ಟುನಿ ಇಬ್ರು ಸೇರಿ ಆ ಮೀನುಗಳನ್ನ ತುಂಬಾ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಕೊಟ್ರು. ಆಮೇಲೆ ರಾಜು ಆ ಮೀನುಗಳನ್ನ ಎತ್ಕೊಂಡು ಸಿಟಿಗೆ ಹೋಗಿ ಆ ಮೀನುಗಳನ್ನ ಅಲ್ಲಿ ಮಾರಕ್ಕೆ ಶುರು ಮಾಡ್ದ. ಪಕ್ಷಿಗಳು ಎಲ್ರು ಕೂಡ ಸ್ವಚ್ಛವಾಗಿರುವ ಮೀನುಗಳು ಅಂತ ಹೇಳಿ ಸಂತೋಷದಿಂದ ರಾಜುಗೆ ಹಣ ಕೊಟ್ಟು ಆ ಮೀನುಗಳನ್ನ ತಗೊಂಡು ಹೋಗ್ತಾ ಇದ್ರು. ರಾಜು ಕೈ ತುಂಬಾ ಹಣ ಸಂಪಾದನೆ ಮಾಡ್ದ. ತುನಿ ನೋಡ್ದ, ಇವತ್ತು ತಗೊಂಡೋದ ಮೀನು ಎಲ್ಲವೂ ವ್ಯಾಪಾರ ಆಗಿದೆ. ಇಲ್ಲಿ ನೋಡು, ಇವತ್ತಿನ ಲಾಭ ನಮಗೆ ಎಷ್ಟು ಬಂದಿದೆ ಅಂತ. ತುಂಬಾ ಬಂದಿದೆ. ಈ ಬಿಸ್ನೆಸ್ ನಮಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಹೌದು ರೀ, ನಮಗೆ ಯಾವ ಖರ್ಚು ಇಲ್ವಲ್ಲ. ಇನ್ ಮುಂದೆ ತಲೆ ತಗ್ಗಿಸಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಈ ಕಾಡಿನಲ್ಲಿ ಇನ್ ಮುಂದೆ ನಾವೇ ರಾಜಾರಾಣಿ. ಅಪ್ಪ, ಇವತ್ತು ನಾನು ಕೂಡ ನದಿ ಹತ್ರ ಬಂದು ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡಿದಿದ್ದೀನಿ. ಈ ಕಾಡಲ್ಲಿ ನನಗೆ ಬೋರ್ ಆಗ್ತಾ ಇಲ್ಲ. ಈ ಕಾಡು ಬಿಟ್ಟು ಹೋಗ್ಬೇಕು ಅಂತ ಕೂಡ ನನಗೆ ಅನ್ನಿಸ್ತಾನೆ ಇಲ್ಲ. ಹೌದು, ಈ ಪ್ರಕೃತಿ ನಮಗೆ ಒಳ್ಳೆ ಜೀವನವನ್ನು ಕೊಟ್ಟಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಆರ್ಟಿಫಿಷಿಯಲ್ ಜೀವನ ಬೇಕು ಅಂತ ನಮ್ ಜೀವನನ ಹಾಳು ಮಾಡ್ಕೋತಿದೀವಿ. ಹಾಗೆ ಟುನಿಗುಬ್ಬಚ್ಚಿ, ರಾಜುಗುಬ್ಬಚ್ಚಿ, ಅವರ ಮಗಳಾದ ಬುಜ್ಜಿಗುಬ್ಬಚ್ಚಿ ಎಲ್ರೂ ಸೇರಿ ಅಡವಿಯಲ್ಲಿ ಬಾಳ್ಬೇಕು ಅಂತ ನಿರ್ಧಾರ ಮಾಡಿದ್ದು ಒಳ್ಳೇದಾಯ್ತು. ರಾಜು ಬೆಳಿಗ್ಗೆನೆ ಎದ್ದು ನದಿಗೆ ಹೋಗಿ ಮೀನ್ ಹಿಡ್ಕೊಂಡ್ ಬಂದು ಅದನ್ನ ಸಿಟಿಗೆ ತಗೊಂಡ್ ಹೋಗಿ ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಆ ಹಣದಲ್ಲಿ ಅವನ ಕುಟುಂಬನ ಚೆನ್ನಾಗಿ ನೋಡ್ಕೊಂಡ. ಇವಾಗ ರಾಜು, ಟುನಿ ಹಾಗೂ ಬುಜ್ಜಿ 3 ಜನನು ಪ್ರಶಾಂತವಾಗಿರುವ ಆ ಅಡವಿಯಲ್ಲಿ ಒಂದು ನೆಮ್ಮದಿಯಾದ ಜೀವನಾನ ಬಾಳ್ತಾ ಇದ್ರು. ಪ್ರಕೃತಿಯ ಜೊತೆ ಬಾಳಕ್ಕೆ ಎಲ್ರಿಗೂ ಯಾವಾಗ್ಲೂ ಅವಕಾಶ ಸಿಗಲ್ಲ. ಒಂದ್ ವೇಳೆ ಆತರ ಅವಕಾಶ ಸಿಕ್ಕಿದ್ರೆ ಆ ಜೀವನಾನ ಒಂದ್ಸಲನಾದ್ರೂ ಬದುಕಿ ನೋಡ್ಬೇಕು. ಟುನಿ ಚೋಟುವಿನ ಸೀಗಡಿ ವ್ಯಾಪಾರ. ಟುನಿ ಹಾಗೂ ಚೋಟು ಇಬ್ರು ಕೂಡ ಒಳ್ಳೆ ಗೆಳತಿಯರು. ಅವರಿಬ್ರು ಊರಿನ ಗಡಿಯಲ್ಲಿರುವ ಒಂದ್ ಕೊಳನ ಬಾಡಿಗೆಗೆ ತಗೊಂಡು ಆ ಕೊಳದಲ್ಲಿ ಸೀಗಡಿ ಬೆಳೆಸಿ ಅದನ್ನ ವ್ಯಾಪಾರ ಮಾಡ್ತಿದ್ರು. ಆ ಕೊಳದಲ್ಲಿ ಬೆಳೆಯುವ ಸೀಗಡಿಗಳು ತುಂಬಾನೇ ರುಚಿಯಾಗಿ ಇರೋದ್ರಿಂದ ಪಕ್ಷಿಗಳು ಎಲ್ರು ಕೂಡ ಅವ್ರ ಹತ್ರನೇ ಬಂದು ಸೀಗಡಿಗಳನ್ನ ತಗೊಳ್ತಿದ್ರು. ಹಾಗೆ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಆ ವರ್ಷ ಬಿಸಿಲು ತುಂಬಾನೇ ಜಾಸ್ತಿಯಾಗಿತ್ತು. ಅದು ಅಲ್ಲದೆ ಸರಿಯಾದ ಮಳೆನೂ ಬರ್ಲಿಲ್ಲ ಅನ್ನೋದ್ರಿಂದ ಇವಾಗ ಅವ್ರ ಕೊಳದಲ್ಲಿದ್ದ ನೀರೆಲ್ಲಾನು ಒಣಗಿ ಹೋಗಿತ್ತು. ಅದ್ರಲ್ಲಿ ಒಂದೇ ಒಂದು ಹನಿ ನೀರ್ ಕೂಡ ಇಲ್ಲ. ಇವಾಗ ಆ ಕೊಳ ಬಿರುಕು ಬಿಟ್ಟಿರುವ ನೆಲವಾಗಿ ಇತ್ತು. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಟುನಿ ಹಾಗೂ ಚೋಟು ಇಬ್ರು ಆ ಕೊಳದ ಹತ್ತಿರ ಕೂತ್ಕೊಂಡು ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ನೋಡು ಚೋಟು, ನಮ್ಮ ಕೊಳ ಹೇಗೆ ಬತ್ತಿ ಹೋಗಿದೆ. ಒಂದು ಹನಿ ನೀರ್ ಕೂಡ ಇಲ್ಲ. ನೆಲ ಎಲ್ಲ ಬಾಡಿ ಹೋಗಿ ನೋಡ್ಲಿಕ್ಕೆ ಬೇಜಾರಾಗ್ತಿದೆ. ನಮ್ಮ ಸೀಗಡಿ ಮೀನೆಲ್ಲ ನೆಲದ ಪಾಲಾಗಿದೆ. ನಮಗೆ ಯಾಕೆ ಚೋಟು ಈ ರೀತಿ ಪರಿಸ್ಥಿತಿ? ನಾವು ಎಷ್ಟೋ ಜನರ ಜೊತೆ ಸಾಲ ಮಾಡಿ ಈ ವ್ಯಾಪಾರವನ್ನು ಆರಂಭಿಸಿದೀವಿ. ಇವಾಗ ಎಲ್ಲನೂ ನಷ್ಟ ಆಗಿದೆ. ಆವಾಗ ಚೋಟು ಕೂಡ ಬೇಜಾರಿಂದ, ಹೌದು ತುನಿ, ನನಗೆ ಈ ಕೊಳನ ನೋಡ್ಬೇಕಂದ್ರೆ ತುಂಬಾನೇ ಬೇಜಾರಾಗ್ತಾ ಇದೆ. ನಾವು ಬೆಳಿಗ್ಗೆ ಎದ್ದು ಈ ಸೀಗಡಿ ಮೀನುಗಳಿಗೆ ತಿನ್ನಕ್ಕೆ ಆಹಾರ ಹಾಕೊಂಡು ಅದನ್ನ ನೋಡ್ಕೊಂಡು ಎಷ್ಟ್ ಚೆನ್ನಾಗಿ ಸಾಕ್ತಾ ಇದ್ದೋ. ಆದ್ರೆ ಇವಾಗ ಈ ಕೊಳದಲ್ಲಿ ನೀರೆಲ್ಲ ಬತ್ತಿ ಹೋಗಿದೆ. ಇದನ್ನ ನೋಡ್ಬೇಕಂದ್ರೆ ದುಃಖ ಆಗ್ತಿದೆ. ಹೀಗಿದ್ರೆ ನಮ್ ಸಾಲ ಹೇಗೆ ತೀರಿಸೋದು? ನಮ್ಮ ಮಕ್ಕಳನ್ನ ಹೇಗೆ ಕಾಪಾಡೋದು? ನಂಗೆ ತುಂಬಾ ಚಿಂತೆ ಆಗ್ತಿದೆ. ಏನ್ ಮಾಡೋದು ಚೋಟು? ಪ್ರಕೃತಿಯ ಜೊತೆ ನಾವು ಆಟ ಆಡಕ್ಕೆ ಸಾಧ್ಯನಾ? ಆದ್ರೆ ನಮ್ಮ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ನಂಗೆ ತುಂಬಾನೇ ಭಯ ಆಗ್ತಿದೆ. ಈ ತಿಂಗಳು ನಮ್ಮ ಮಕ್ಕಳಿಗೆ ಫೀಸ್ ಕಟ್ಬೇಕು. ಆದ್ರೆ ಏನ್ ಮಾಡೋದು? ಈ ನೀರ್ನ ನಂಬಿ ನಾವು ವ್ಯಾಪಾರವನ್ನು ಆರಂಭಿಸಿದ್ದು. ಯಾರ ಜೊತೆ ಆದ್ರೂ ಸಾಲ ಕೇಳೋಣ ಅಂದ್ರೆ ನಮ್ಮ ಕೊಳದಲ್ಲಿ ನೀರು ಬತ್ತಿ ಹೋಗಿದೆ ಅಂತ ವಿಷಯ ಗೊತ್ತಾದ್ರೆ ಯಾರು ಕೂಡ ನಮ್ಗೆ ಸಾಲ ಕೊಡೋದಿಲ್ಲ. ಹಾಗೆ ಇಬ್ರು ಗೆಳತಿಯರು ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ದಾಗ ಅವರ ಶತ್ರುವಾದ ಯಾವಾಗ್ಲೂ ಅವರನ್ನ ಕಷ್ಟಪಡಿಸುವ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಚಿಚುಕಾಗಿಗೆ ಟುನಿ ಚೋಟು ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವರ ಕೊಳ ಒಣಗಿ ಹೋಗಿ ಅವರಿಬ್ರು ಕಷ್ಟಪಡ್ತಾ ಇರೋದು ಗೊತ್ತಿದ್ದು ಅವ್ರ ಬಗ್ಗೆ ತಮಾಷೆ ಮಾಡೋದಕ್ಕೋಸ್ಕರನೇ ಬಂದಿದ್ಲು. ಚಿಚುಕಾಗಿ ಸಂತೋಷವಾಗಿ ನಗುತ್ತಾ ಅವರಿಬ್ರು ಹತ್ರ ಹೋಗಿ ಬಾಡಿ ಹೋಗಿರುವ ಅವರಿಬ್ರು ಮುಖಗಳನ್ನ ನೋಡಿ, ಏನೋ ತುನಿ ಚೋಟು, ಪ್ರತಿದಿನ ಇಲ್ಲಿ ಸೀಗಡಿ ಮೀನ್ನ ಇಟ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರಿ. ಇವಾಗ ಇದನ್ನ ನಂಬಿ ನಷ್ಟವನ್ನು ಅನುಭವಿಸ್ತಾ ಇದ್ದೀರಾ? ಇವಾಗ ಸರಿಯಾದ ಬಿಕಾರಿಗಳ ರೀತಿ ಆಗಿದ್ದೀರಾ. ನನಗೆ ನಿನ್ನ ನೋಡಿದ್ರೆ ಬೇಜಾರಾಗ್ತಾ ಇದೆ. ಟುನಿ ಗುಬ್ಬಚ್ಚಿ ಕೋಪದಿಂದ, ಚಿಚ್ಚು, ನಾವು ಕಷ್ಟಪಡ್ತಾ ಇದ್ದೀವಿ. ನಮ್ನ ನೋಡಿ ಹೀಗೆ ನೀನು ನಗ್ತಾ ಇದ್ದೀಯಲ್ವಾ? ಈ ರೀತಿ ಪರಿಸ್ಥಿತಿ ನಿನಗೂ ಕೂಡ ಒಂದಲ್ಲ ಒಂದಿನ ಖಂಡಿತ ಬರುತ್ತೆ. ಈ ಪ್ರಕೃತಿಯ ಮುಂದೆ ಎಲ್ಲರೂ ಸಮಾನರು. ಅದರಿಂದ ನಿನಗೂ ಕಷ್ಟ ಖಂಡಿತ ಬರುತ್ತೆ. ಇಲ್ಲಿ ನೋಡು ತುನಿ, ನಿಮ್ಮ ರೀತಿ ಪರಿಸ್ಥಿತಿ ನನಗೂ ಕೂಡ ಬರುತ್ತೆ ಅಂತ ನಿಮ್ ಜೊತೆ ಸೇರಿ ನನ್ನನ್ನು ಕಂಪೇರ್ ಮಾಡ್ಬೇಡಿ.
ನಿಮ್ಮಿಬ್ಬರ ಜೀವನ ಹೇಗೆ ಬದಲಾಯಿತು ನೋಡುದ್ರಾ? ಇನ್ ಮುಂದೆ ನಿಮ್ ಜೀವನದಲ್ಲಿ ನೀವು ಸೀಗಡಿ ಮೀನ್ನ ಕನ್ಸಲ್ಲಿ ಕೂಡ ಆಲೋಚನೆ ಮಾಡಬಾರ್ದು. ವ್ಯಾಪಾರ ಮಾಡುವ ಅರ್ಹತೆ ಕೂಡ ಇಲ್ಲ ನಿಮ್ಗೆ. ಇಲ್ಲಿ ನೋಡು ಚಿಚ್ಚು, ನೀನು ನಾವು ಕಷ್ಟದಲ್ಲಿದ್ರೆ ನಮ್ನ ನೋಡಿ ನಗ್ತಾ ಇದ್ದೀಯಾ? ನಾವು ಖಂಡಿತವಾಗಿ ಈ ನಮ್ಮ ಕಷ್ಟದ ಪರಿಸ್ಥಿತಿಯಿಂದ ಹೊರಗಡೆ ಬರ್ತೀವಿ. ನೀನು ನಮ್ನ ನೋಡಿ ಹಾಡ್ಕೊಳ್ಳೋದ್ ಬಿಟ್ಬಿಟ್ಟು ನಿನ್ ಕೆಲ್ಸ ನೋಡು. ಚಿಚುಕಾಗೆ ನಗುತ್ತಾ, ಆಹಾ, ಓಹೋ, ಹೌದಾ? ನೀವು ಒಳ್ಳೆ ದಾರಿಗ್ ಬರ್ತೀರಾ? ಏನು ನಿಮ್ಮ ಕಣ್ಣೀರಲ್ಲಿ ಈ ನದಿ ತುಂಬಿ ಹೋಗುತ್ತಾ ಅಥವಾ ಆಕಾಶದಿಂದ ನೀವು ಮಳೆ ಬರಿಸ್ತೀರಾ? ಇಲ್ವಲ್ಲ, ಊರೊಳಗೆ ಹೋಗಿ ಡಂಗೂರ ಸಾರಿಸ್ತೀನಿ, ನಿಮ್ಮ ವ್ಯಾಪಾರ ಮುಳುಗಿ ಹೋಗಿದೆ ಅಂತ. ಹಾಗೆ ಚಿಚುಕಾಗೆ ಟುನಿ ಹಾಗೂ ಚೋಟು ಪಡುವ ಕಷ್ಟನ ನೋಡಿ ನಗಾಡ್ಕೊಂಡು ಅಲ್ಲಿಂದ ಹೋದ್ಲು. ಚಿಚುಕಾಗೆ ಮಾತಿಗೆ ಪಾಪ ಅವರಿಬ್ರು ಇನ್ನೂ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಅದೇ ಬೇಜಾರೊಂದಿಗೆ ಅವರಿಬ್ರು ಅವ್ರವ್ರ ಮನೆಗೆ ಹೋದ್ರು. ಮನೆಗೆ ಹೋದ್ರು ಕೂಡ ಟುನಿ ಹಾಗೂ ಚೋಟು ಇಬ್ರು ಕೂಡ ಇನ್ನೂ ಬೇಜಾರಿಂದಾನೇ ಇದ್ರು. ತಾಯಿಯಂದಿರು ತುಂಬಾನೇ ಬೇಜಾರಿಂದ ಇರೋದನ್ನ ನೋಡಿ ಪಾಪ ಮಕ್ಳಿಬ್ರು ತಡ್ಕೊಳಕ್ಕಾಗದೆ ಮನೆಯಿಂದ ಹೊರಗಡೆ ಬಂದ್ರು. ಅವರ ಕಣ್ಮಂದ್ಗಡೆ ಅವರ ತಾಯಿಯಂದಿರು ಕಷ್ಟಪಡೋದನ್ನ ಅವರಿಂದ ನೋಡ್ಲಿಕ್ಕಾಗ್ಲಿಲ್ಲ. ಅವರಿಬ್ರು ಕೂಡ ಒಂದು ಮರದ ಕೆಳಗಡೆ ಬಂದು ಕೂತ್ಕೊಂಡು ಈ ರೀತಿ ಮಾತಾಡ್ಕೊಳ್ತಾ ಇದ್ರು. ಲೇ ಬನ್ನು, ನಮ್ಮಮ್ಮ ಪ್ರತಿದಿನ ಮನೇಲಿ ಕೂತ್ಕೊಂಡು ಕಣ್ಣೀರಾಗ್ತಾ ಇದ್ದಾರೆ. ಅವರ ಸೀಗಡಿ ಮೀನು ವ್ಯಾಪಾರ ನಾಶವಾಯಿತು, ನಮಗೆ ಹಣ ಬರಲ್ಲ, ನಮ್ಮ ಫೀಸ್ ನ ಕಟ್ಟಕ್ಕಾಗಲ್ಲ ಅಂತ ದುಃಖ ಪಡ್ತಿದ್ದಾರೆ. ನನಗೆ ನೋಡಿ ದುಃಖ ಆಗ್ತಿದೆ ಕಣೋ. ಹೌದು ತುನಿ, ನಮ್ಮಮ್ಮ ಕೂಡ ಹಾಗೇನೆ ಮನೆಗ್ ಬಂದ್ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಚಿಚ್ಚು ಅತ್ತೆ ಇದ್ದಾರಲ್ವಾ, ಅವರು ನಮ್ಮ ಅಮ್ಮನವ್ರ ಜೊತೆ ಬಂದು ಅವ್ರನ್ನ ತುಂಬಾ ಕೇವಲವಾಗಿ ಮಾತಾಡಿದ್ರಂತೆ. ಅದ್ರಿಂದ ನಾವು ಏನಾದ್ರೂ ಮಾಡಿ ನಮ್ಮ ಅಮ್ಮನವರು ಚೆನ್ನಾಗಿ ವ್ಯಾಪಾರ ಮಾಡುವ ಹಾಗೆ ಮಾಡ್ಬೇಕು. ಹೌದು ಕಣೋ ಬನ್ನು, ಆದ್ರೆ ಏನ್ ಮಾಡೋದು? ನಮ್ಮಿಂದ ಮಳೆನ ಬರ್ಸ್ಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೀಗಡಿ ಮೀನು ಹೇಗೆ ಬೆಳೆಯುತ್ತೆ? ಅದು ಬೆಳಿಬೇಕಂದ್ರೆ ಸರಿಯಾದ ಜಾಗ, ನೀರು ಬೇಕಲ್ವಾ? ಬನ್ನಗಿಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನೀರು, ಆಮೇಲೆ ಕೆರೆ. ಇರುಬುಜ್ಜಿ, ನನಗೆ ಒಂದು ಒಳ್ಳೆ ಉಪಾಯ ಬಂದಿದೆ. ನಮಗೆ ಈ ಸೀಗಡಿ ಮೀನ್ನ ಬೆಳೆಸ್ಬೇಕು ಅಂದ್ರೆ ನಮ್ಮ ಮನೆಯ ಮಾಡಿ ಮೇಲೇನೆ ಬೆಳೆಸ್ಬೋದಲ್ವಾ? ಬುಜ್ಜಿ ಆಶ್ಚರ್ಯದಿಂದ, ಏನು, ಮನೆಯ ಮೇಲೇನಾ? ಲೇ ಬನ್ನು, ನಿನಗೆ ಏನಾದ್ರೂ ಹುಚ್ಚುಕಿಚ್ಚು ಹಿಡಿದಿದ್ಯಾ ಕಣೋ? ಮನೆ ಮೇಲೆ ಹೇಗೋ ಸೀಗಡಿ ಮೀನನ್ನ ಬೆಳೆಸೋದು? ಇಲ್ಲ ಬುಜ್ಜಿ, ಯಾಕೆ ಸಾಧ್ಯವಿಲ್ಲ ಅಂತ ಹೇಳ್ತೀಯ? ನಾನು ಸ್ಕೂಲಲ್ಲಿರುವಾಗ ಓದಿದ್ದೀನಿ. ನಮ್ಮ ಮನೆಯ ಮೇಲೆ ಮಾಡಿ ಮೇಲೆ ಸಿಮೆಂಟ್ ಎಲ್ಲ ಹಾಕಿ ಅದಕ್ಕೆ ನೀರು ಲೀಕ್ ಆಗದ ಹಾಗೆ ಪ್ಲಾಸ್ಟಿಂಗ್ ಮಾಡಿದ್ರೆ ನೀರು ಕೂಡ ಹೊರಗಡೆ ಹೋಗೋದಿಲ್ಲ. ಆಮೇಲೆ ಪೈಪಲ್ಲಿ ನೀರಾಕಿ ಸ್ವಿಮ್ಮಿಂಗ್ ಪೂಲ ಹಾಗೆ ಮಾಡಿ ಅದ್ರೊಳಗೆ ನೀರನ್ನು ಬಿಟ್ಟು ಅದ್ರೊಳಗೆ ಸೀಗಡಿ ಮೀನನ್ನು ಬೆಳೆಸ್ಬೋದು. ಹೀಗೆ ಮಾತ್ರ ನಾವು ಮಾಡಿದ್ರೆ ಖಂಡಿತವಾಗಿ ನಾವು ಜಯ ಸಾಧಿಸ್ತೀವಿ. ಬುಜ್ಜಿ ಸಂತೋಷದಿಂದ, ಲೇ ಬನ್ನು, ನಿಜವಾಗ್ಲೂ ನೀನು ಎಷ್ಟು ಒಳ್ಳೆ ಬುದ್ಧಿವಂತ ಕಣೋ. ನಾವು ಯಾರಿಗೂ ಬಾಡಿಗೆಯನ್ನು ಕಟ್ಟದೆ ನಮ್ಮ ಮನೆಯ ಮೇಲೇನೆ ಮೀನನ್ನು ಬೆಳೆಸ್ಬೋದಲ್ವಾ? ಲೇ ಹೌದು ಕಣೋ, ನಮ್ಮ ಕಣ್ಣೊಳಗೆ ಇಟ್ಟು ಈ ಸೀಗಡಿ ಮೀನ್ನ ಬೆಳೆಸ್ಬೋದು. ಬಾ, ಈ ಐಡಿಯಾನ ಇವಾಗ್ಲೇ ಹೋಗಿ ಅಮ್ಮನ ಜೊತೆ ಹೇಳೋಣ. ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಸಂತೋಷದಿಂದ ಮನೆಗೆ ಹೋಗಿ ಅವರ ತಾಯಿಯಂದಿರ ಹತ್ತಿರ ಅವರ ಐಡಿಯಾ ಏನು ಅನ್ನೋದ್ರ ಬಗ್ಗೆ ಹೇಳಿದ್ರು. ಅದನ್ ಕೇಳಿ ಮೊದ್ಲು ಟುನಿ ಹಾಗೂ ಚೋಟು ಇಬ್ರಿಗೆ ನಂಬಿಕೆ ಬರ್ಲಿಲ್ಲ. ಆದ್ರೆ ಮಕ್ಕಳು ಅರ್ಥವಾಗುವ ಹಾಗೆ ಹೇಳಿದ್ಮೇಲೆ ಅವ್ರಿಗೂ ಕೂಡ ಆ ಐಡಿಯಾ ಇಷ್ಟ ಆಯ್ತು. ಮಕ್ಳೇ, ನೀವು ಹೇಳೋದು ಸರಿಯಾದ ಮಾತಾ? ನಿಮ್ಮ ಮಾತಿನಂತೆ ಮನೆ ಮೇಲೆ ಸ್ವಿಮ್ಮಿಂಗ್ ಪೂಲ್ ಅನ್ನು ಕಟ್ಟಿ ಅದ್ರಲ್ಲಿ ಈ ಮೀನನ್ನು ಬೆಳೆಸಿದ್ರೆ ಭಾರದಿಂದ ಮನೆ ಬಿದ್ದೋಗಲ್ವಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗೋದಿಲ್ಲ. ನಾವು ದೊಡ್ಡದಾಗಿ ಏನೋ ಕಟ್ಟಲ್ಲ ಅಲ್ವಾ, ಮನೆ ಮೇಲೆ ಒಂದು ಮೂಲೆಯಲ್ಲಿ ಒಂದು ಭಾಗದಲ್ಲಿ ಮಾತ್ರ ಕಟ್ತೀವಿ. ಅದ್ರಿಂದ ಯಾವತ್ತೂ ಕೂಡ ನೀರು ಕೆಳಗಡೆ ಲೀಕ್ ಆಗೋದಿಲ್ಲ, ಯಾವ ಅಪಾಯನೂ ಬರೋದಿಲ್ಲ, ಗೋಡೆಗೆ ಶೀತ ಕೂಡ ಇಳಿಯೋದಿಲ್ಲ. ತುನಿ, ಮಕ್ಕಳು ಹೇಳೋದು ಸರಿನೇ ಅಂತ ಅನ್ನಿಸ್ತಾ ಇದೆ. ನಾವು ಪ್ರತಿದಿನ ಈ ನದಿಯಲ್ಲಿ ನೀರ್ ಖಾಲಿ ಆಗ್ತಾ ಇದೆ ಅಂತ ಯಾವ ಟೆನ್ಷನ್ ಪಡೋದ್ ಬೇಡ. ನಮ್ಮ ಮನೆ ಮೇಲೇನೆ ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡ್ರೆ ನೀರು ಖಾಲಿ ಆದ್ರೆ ಕೂಡ ನಾವು ತಂದು ಇಬೋದಲ್ವಾ? ಆವಾಗ ಟುನಿ ಧೈರ್ಯದಿಂದ, ಸರಿ, ನಮ್ಮ ಮಕ್ಕಳು ಇಷ್ಟು ದೂರ ಹೇಳ್ತಾ ಇದ್ದಾರಲ್ವಾ, ನಾವು ವ್ಯಾಪಾರವನ್ನು ಆರಂಭಿಸೋಣ. ಆ ಚಿಚ್ಚು ನಮ್ನ ಎಷ್ಟು ಕೇವಲವಾಗಿ ಮಾತಾಡಿದ್ಲು, ಅವಳ ಮುಂದೆ ನಾವು ವ್ಯಾಪಾರವನ್ನು ಮಾಡಿ ತೋರಿಸ್ಲೇಬೇಕು. ಹಾಗೆ ಟುನಿ ಹಾಗೂ ಚೋಟು ಇಬ್ರು ಕೂಡ ಅವರು ಕೂಡಿಟ್ಟಿದ್ದ ಹಣದಲ್ಲಿ ಅವರ ಮನೆಯ ಟೆರೆಸ್ ಅಲ್ಲಿ ತುಂಬಾನು ದೊಡ್ಡದಾಗಿರುವ ಒಂದು ನೀರಿನ ತೊಟ್ಟಿನ ಕಟ್ಟಿದ್ರು. ಅದರಲ್ಲಿ ಬಿಸಿಲು ಬೀಳ್ಬಾರ್ದು ಅನ್ನೋದಕ್ಕೋಸ್ಕರ ಸುತ್ತಮುತ್ತ ಎಲೆಗಳಿಂದ ಒಂದು ಚಪ್ರನ ಹಾಕಿದ್ರು. ಆಮೇಲೆ ತುಂಬಾ ತಂಪಾಗಿರುವ ನೀರನ್ನ ಆ ತೊಟ್ಟಿಯಲ್ಲಿ ಉಯ್ದ್ರು. ಆಮೇಲೆ ಅದರಲ್ಲಿ
ಚಿಕ್ಕ ಚಿಕ್ಕ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದಾಗಿ ಹಾಕಿದ್ರು. ಚಿಕ್ಕ ಚಿಕ್ಕ ಸೀಗಡಿ ಮರಿಗಳನ್ನ ಕೂಡ ತಗೊಂಡ್ ಬಂದು ತೊಟ್ಟಿಯಲ್ಲಿ ಹಾಕಿದ್ರು. ಆವಾಗ ಬುಜ್ಜಿ ಆ ತೊಟ್ಟಿನ ನೋಡಿ, ನೋಡಿದ್ಯೇನೋ ಬನ್ನು, ನಮ್ಮ ಮನೆ ಮೇಲೆ ಈ ಕೊಳ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ. ಹೌದು ಬುಜ್ಜಿ, ನಾವು ನಮ್ಮ ಮನೆ ಮೇಲೇನೆ ಇದನ್ನ ಬೆಳೆಸೋದ್ರಿಂದ ಇವುಗಳು ನೋಡ್ಲಿಕ್ಕೆ ಕೂಡ ಎಷ್ಟೊಂದು ಸುಂದರವಾಗಿದೆ. ಇವುಗಳು ಆದಷ್ಟು ಬೇಗ ಬೆಳೆಯುತ್ತೆ. ಹೀಗೆ ದಿನಗಳು ಹೋಗ್ತಾ ಇತ್ತು. ಟೋನಿ, ಚೋಟು, ಬುಜ್ಜಿ, ಬನ್ನು ಎಲ್ರೂ ಸೇರಿ ಆ ನೀರಿನ ತೊಟ್ಟಿನ ಹಗ್ಲಡಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಬಿಸಿಲು ಜಾಸ್ತಿನೇ ಇದ್ರೂ ಕೂಡ ಆ ತೊಟ್ಟಿಯ ಮೇಲೆ ಚಪ್ರ ಇರೋದ್ರಿಂದ ಬಿಸಿಲು ಸ್ಟ್ರೈಟ್ ಆಗಿ ಬೀಳಲೇ ಇಲ್ಲ. ಆದ್ರಿಂದ ಮರಿಗಳಿಗೆ ಏನೂ ಆಗ್ಲೇ ಇಲ್ಲ. ಹೀಗೆ 3 ತಿಂಗಳು ಹೋಯ್ತು. ನಿಜ ಹೇಳ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಮರಿಗಳಾಗಿದ್ದ ಸೀಗಡಿಗಳು ಕೊಳದಲ್ಲಿ ಬೆಳೆಯೋದ್ಕಿಂತ ಇಲ್ಲಿ ತುಂಬಾನೇ ದೊಡ್ಡದಾಗಿ ಬೆಳೆದಿತ್ತು. ತುಂಬಾ ಆರೋಗ್ಯವಾಗಿನೂ ಇತ್ತು. ಆವಾಗ ಆ ಸೀಗಡಿಗಳನ್ನ ನೋಡಿ ಟುನಿ, ಚೋಟು ಇಬ್ರು, ವಾವ್ ಚೋಟು, ನೋಡ್ದ ನಮ್ಮ ಸೀಗಡಿ ಮೀನು ಎಷ್ಟು ಚೆನ್ನಾಗಿ ಬೆಳೆದಿದೆ. ಇವಾಗ ಎಷ್ಟು ದೊಡ್ಡದಾಗಿದೆ ನೋಡು. ನಮ್ಮ ಕೆರೆಯಲ್ಲಿ ಕೂಡ ಇಷ್ಟು ದೊಡ್ಡದು ಸಿಗ್ತಾ ಇರ್ಲಿಲ್ಲ. ಹೌದು ತುನಿ, ಇದನ್ನ ನೋಡುವಾಗ ನನಗೆ ಆನಂದ ಕಣ್ಣೀರ್ ಬರ್ತಿದೆ. ಇದನ್ನ ತಗೊಂಡೋಗಿ ಊರೊಳಗೆ ವ್ಯಾಪಾರ ಮಾಡಿ ನಾವು ಜಾತ್ರೆ ಕೊಂಡಾಡೋಣ. ಟುನಿ, ಚೋಟು ಇಬ್ರು ಕೂಡ ಆ ತೊಟ್ಟಿಯಲ್ಲಿ ಬೆಳೆದಿರುವ ಸೀಗಡಿಗಳನ್ನ ಒಂದು ಬುಟ್ಟಿಯಲ್ಲಿ ಹಾಕೊಂಡು ಊರಿನ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ಫ್ರೆಶ್ ಆಗಿರುವ ಸೀಗಡಿಗಳು ಅಂತ ಕಿಚ್ಚಾಡ್ತಾ ಇದ್ರು. ಆ ಶಬ್ದ ಕೇಳಿ ಪಕ್ಷಿಗಳು ಎಲ್ರೂ ಕೂಡ ಅವರ ಹತ್ತಿರ ಬಂದು ಅಲ್ಲಿರುವ ಸೀಗಡಿಗಳನ್ನ ನೋಡಿ ಆಶ್ಚರ್ಯದಿಂದ, ತುನಿ, ಏನಿದು ಸೀಗಡಿ ಮೀನಾ? ಇವಾಗ ಮಳೆನೇ ಇಲ್ಲ, ನೀರೆಲ್ಲ ಬತ್ತಿ ಹೋಗಿದೆ. ಆಗಿರುವಾಗ ನೀನ್ ಹೇಗೆ ಬೆಳೆಸ್ದೆ? ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನಂಗೊಂದ್ ಕೆಜಿ ಕೊಡು. ತುನಿ, ನನಗೂ ಕೂಡ 2 ಕೆಜಿ. ನೀರಿಲ್ದೆ ನೀವು ಎಷ್ಟ್ ಚೆನ್ನಾಗಿ ಬೆಳೆಸಿದೀರಾ. ಇದನ್ನ ನೋಡುವಾಗನೇ ಗೊತ್ತಾಗುತ್ತೆ ರುಚಿ ಚೆನ್ನಾಗಿರುತ್ತೆ ಅಂತ. ಟುನಿ ನಗುತ್ತಾ, ಮಗಿಯವ್ರೆ, ಇದನ್ನ ನಾವು ನದಿಯಲ್ಲಿ ಬೆಳೆಸಿದಲ್ಲ. ನಮ್ಮ ಮಕ್ಕಳ ಆಲೋಚನೆಯ ಮೇರೆಗೆ ಮನೆ ಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ನ ಕಟ್ಟಿ ಅದ್ರಲ್ಲಿ ಬೆಳೆಸಿದ್ನ. ದೊಡ್ಡವರು ಎಲ್ರು ಚಿಕ್ಕ ಮಕ್ಕಳ ಆ ಬುದ್ಧಿವಂತಿಕೆಯನ್ನ ಮನಸಾರೆ ಹೊಗಳ್ತಾ ಇದ್ರು. ಹೀಗಿರುವಾಗ ಮನೆಯೊಳಗೆ ನಿದ್ರೆ ಮಾಡ್ತಾ ಇದ್ದ ಚಿಚುಕಾಗಿಗೆ ಹೊರಗಡೆ ಏನೋ ನಡೀತಾ ಇದೆ ಅಂತ ಅಂದ್ಕೊಂಡು ಅವಳು ಹೊರಗಡೆ ಬಂದು ನೋಡಿದಾಗ ಟುನಿ ಹಾಗೂ ಚೋಟು ವ್ಯಾಪಾರ ಮಾಡ್ತಾ ಇರೋದನ್ನ ನೋಡಿ ಅವಳು ಶಾಕ್ ಆದ್ಲು. ಅವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ಏನು, ತುನಿ ಚೋಟು ಮತ್ತೆ ಸೀಗಡಿ ವ್ಯಾಪಾರವನ್ನು ಆರಂಭಿಸಿದ್ದಾರಾ? ಇವಾಗ ಕೊಳದಲ್ಲಿ ನೀರಿಲ್ಲ, ಏನೂ ಇಲ್ಲ. ಹಾಗಿರುವಾಗ ಇವರಿಗೆ ಎಲ್ಲಿಂದ ಈ ವ್ಯಾಪಾರಕ್ಕೆ ಸೀಗಡಿ ಮೀನು? ಎಲ್ಲಿಯಾದ್ರೂ ಕಳ್ಳತನ ಮಾಡಿದ್ರಾ? ಆವಾಗ ಚಿನ್ನು ಅಲ್ಲಿಗೆ ಬಂದು, ಕಳ್ಳತನ ಅಲ್ಲಮ್ಮ, ಅವ್ರ ಮನೆ ಮೇಲೇನೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಟ್ಟಿ ಅದ್ರಲ್ಲಿ ಸೀಗಡಿ ಮೀನ್ನ ಬೆಳೆಸ್ತಾ ಇದ್ದಾರೆ. ನನಗೂ ಕೂಡ ಅದನ್ನ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಚಿಚು ತುಂಬಾ ಕೋಪದಿಂದ, ಬಾಯಿ ಮುಚ್ಚೋ ಬಡವ, ಮನೆ ಮೇಲೆ ಸ್ವಿಮ್ಮಿಂಗ್ ಪೂಲ್ ಕಟ್ಟಿ ಅಲ್ಲೇ ಮೀನನ್ನು ಬೆಳೆಸ್ತಾರ? ಅವರು ಸೋತೋಗಿ ಇರ್ತಾರೆ ಅನ್ಕೊಂಡಿದ್ರೆ ಇವಾಗ ಮತ್ತೆ ಚೆನ್ನಾಗಿ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಿದಾರಾ? ಚಿಚು ಕೋಪ ತಡ್ಕೊಳಕ್ಕಾಗದೆ ಅಲ್ಲಿಂದ ಟುನಿ ಹಾಗೂ ಚೋಟು ಹತ್ರ ಬಂದ್ಲು. ಅವಾಗ ಚಿಚು ಕೋಪದಿಂದ, ಏನ್ ತುನಿ, ನೀನ್ ಈ ರೀತಿ ಸೀಗಡಿ ಮೀನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೆಳೆಸಿದ್ರೆ ನೀನು ದೊಡ್ಡ ಸೈಂಟಿಸ್ಟ್ ಅಂತ ಆಲೋಚನೆ ಮಾಡ್ತೀಯಾ? ನೀರಲ್ಲಿ ಬೆಳೆಯುವ ಸೀಗಡಿ ಮೀನಿಗಿಂತ ಈ ಮೀನೇನು ರುಚಿಯಾಗಿರುತ್ತಾ? ಟುನಿ ನಗುತ್ತಾ, ಏನೇ ಚಿಚ್ಚು, ನಿನಗೆ ನಮ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು ಅನ್ಸುತ್ತಾ? ನಾವು ಶುದ್ಧವಾದ ನೀರಲ್ಲೇ ಈ ಸೀಗಡಿ ಮೀನ್ನ ಬೆಳೆಸಿದ್ದು. ಅದರಿಂದ ಅದರ ರುಚಿ ತುಂಬಾನೇ ಚೆನ್ನಾಗಿದೆ. ಬೇಕಂದ್ರೆ ನಿನಗೂ ಕೂಡ ಒಂದು ಕೊಡ್ತೀವಿ. ಅಡಿಗೆ ಮಾಡಿ ರುಚಿ ನೋಡು. ಆವಾಗ ನಿನ್ನ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಎಲ್ಲನೂ ಹೋಗುತ್ತೆ. ಚಿಚ್ಚು, ನೀನು ನಮ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟೆ. ಆದ್ರೆ ನಾವು ಶತ್ರುವಿನಿಂದ ಹೇಗೆ ಗೆದ್ದು ಬರೋದು ಅಂತ ಆಲೋಚನೆ ಮಾಡ್ದೋ. ಅದ್ನ ನೀನೇ ನಮಗೆ ಕಲ್ಸ್ಕೊಟ್ಟಿದ್ದು. ತುಂಬಾ ಥ್ಯಾಂಕ್ಸ್ ಚಿಚ್ಚು. ಟುನಿ ಹಾಗೂ ಚೋಟುವಿನ ಧೈರ್ಯ, ಮಕ್ಳಿಬ್ರ ಬುದ್ಧಿವಂತಿಕೆ ಇದನ್ನ ನೋಡಿ ಊರಿನವರು ಎಲ್ರು ಬಾಯಿ ತುಂಬಾ ಹೊಗಳಿದ್ರು. ಆವಾಗ ಚಿಚುಕಾಗೆ ಅವರನ್ನ ನೋಡಿ ಅವಮಾನ ಪಟ್ಟು ಅಲ್ಲಿಂದ ಅವಳ ಮನೆಗೆ ಹೋಗ್ಬಿಟ್ಲು. ಟುನಿ ಹಾಗೂ ಚೋಟು ಇಬ್ರು ಕೂಡ ಇದೇ ರೀತಿ ಸೀಗಡಿಗಳನ್ನ ಬೆಳೆಸಿ ಅದನ್ನ ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ರು. ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ತಮ್ಮ 2 ಮಕ್ಕಳ ಜೊತೆ ಸೇರಿ ಅವರು ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಕಷ್ಟ ಅಂತ ಒಂದು ಬರುವಾಗ ಹೊಸತರದ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಆ ಕಷ್ಟನ ದಾಟಿ ಬರ್ಬೋದು ಅಂತ ಮಕ್ಕಳು ತಾಯಿಯಂದಿರಿಗೆ ಕಲ್ಸ್ಕೊಟ್ಟಿದ್ರು.